ತಾಲೂಕಿನ ಮುಕ್ತ ರಾಂಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ರಾಜು ರಾಠೋಡ್ ರವರ ಬೀಳ್ಕೊಡುಗೆ ಹಾಗೂ ಶಿಕ್ಷಕ ಶರಣಪ್ಪ ಕನ್ನಾಳ್ ಸ್ವಾಗತ ಸಮಾರಂಭ ನಡೆಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಲಕ್ಷ್ಮಣಪ್ಪ ಪೂಜಾರ್ ಮಾತನಾಡಿ, ಶಿಕ್ಷಕರ ಮತ್ತು ಮಕ್ಕಳ ನಡುವೆ ಒಳ್ಳೆಯ ಬಾಂಧವ್ಯ ಉತ್ತಮವಾಗಿರಬೇಕು. ಇಲ್ಲಿಯಂತೆ ಬೇರೆ ಕಡೆ ವಿಶ್ವಾಸವನ್ನು ಅಲ್ಲಿ ಬೆಳೆಸಿಕೊಳ್ಳಲು ಸಲಹೆ ನೀಡಿದ್ರು. ನಗುನಗುತ್ತಾ ಬೀಳ್ಕೊಡಬೇಕು ಎಂದರು. ಒಂದು ವೈಯಕ್ತಿಕವಾಗಿರ್ತಕ್ಕಂಥ ನಮ್ಮದು ಒಂದು ಸಂಬಂಧ ಗೆಳೆತನ ಅಂತಲ್ಲ ನಾ ಹೇಳೋದು. ಇಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಮಾತಾಡ್ತಾ ಇದೆ. ನಿಜವಾಗ್ಲೂ ಒಬ್ಬರು ಏಕೋಪಾಧ್ಯಾಯ ಶಿಕ್ಷಕರಾಗಿ ಒಬ್ಬರು ಶಿಕ್ಷಕರಾಗಿದ್ದುಕೊಂಡು ನಾನು ಈ ಕ್ಲಸ್ಟರ್ನಲ್ಲಿ 6 ವರ್ಷ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ಏನು ಹೇಳಿದ್ದೀನಿ, ನಾನು ಹೇಳಿದ್ಕಿಂತ 10 ಪಟ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥ ಏಕೋಪಾಧ್ಯಾಯ ಶಿಕ್ಷಕ ಅಂದರೆ ರಾಜು ರಾಠೋಡ್ ಅವರು. ನಾನು ಈ ಶಾಲೆಗೆ ಬಂದಾಗ ಒಂದ್ಸಲ ಅಥವಾ ಒಂದು ಟಾರ್ಗೆಟ್ ಕೊಟ್ಟು ಹೋಗ್ತಿದ್ದೆ. ನಾನು ವಾಪಸ್ ನಾನು ಬರಲೇ ಇಲ್ಲಪ್ಪ ಅಂತಂದರೆ ಫೋನ್ ಮಾಡಿ, ಸರ್ ಬರ್ರಿ ಸರ್ ನೀವು ಹೇಳಿದ ಕೆಲಸ ಮಾಡ್ತೀನಿ ಅಂತೇಳಿ ಫೋನ್ ಮಾಡಿ ಕರೆಸಿಕೊಂಡು ಆ ಮಾಡಿದ ಕೆಲಸಗಳನ್ನು ತೋರಿಸ್ತಕ್ಕಂಥ ರಾಜು ರಾಠೋಡ್ ಅವರು. ಏನಾದರೂ ನಾವು ಕ್ಲಸ್ಟರ್ ಹಂತದಲ್ಲಿ ಮೀಟಿಂಗ್ ಕರೆದಿವಪ್ಪ ಅಂತಂದ್ರೆ ಶಾಲೆಗೆ ಬಂದು ಬಿಸಿ ಊಟದ ವ್ಯವಸ್ಥೆ, ಹಾಜರಿ, ಮಕ್ಕಳದೆಲ್ಲ ವ್ಯವಸ್ಥೆ ಮಾಡಿ ಅದರ ಉಸ್ತುವಾರಿ ಮಾಡಿ ಮತ್ತೆ ಬಂದು ಮೀಟಿಂಗಿಗೆ ಹಾಜರಾಗ್ತಕ್ಕಂಥ ರಾಜು ರಾಠೋಡ್ ಅವರು. ಯಾವತ್ತೂ ಒಂದು ಮಾಹಿತಿಯನ್ನು ವಿಳಂಬವಾಗಿ ಕೊಟ್ಟದೇ ಇರುವಂಥದ್ದು, ಎಂದೂ ಅವರು ವಿಳಂಬವಾಗಿ ಕೊಟ್ಟಿಲ್ಲ. ಎಲ್ಲರಿಗಿಂತ ಮೊದಲನೇ ಆ ಮಾಹಿತಿಯನ್ನು ಕೊಡ್ತಕ್ಕಂಥ ರಾಜು ರಾಠೋಡ್. ಇವತ್ತು ಎಲ್ಲರ ಜನಮನದಲ್ಲಿ ಎಲ್ಲ ಶಿಕ್ಷಕರ ಒಂದು ಸ್ನೇಹಪರತೆಯಿಂದ, ಭಾಳ ಅನ್ಯೋನ್ಯತೆಯಿಂದ, ಎಲ್ಲರೊಂದಿಗೆ ಒಂದು ಒಡನಾಟದಿಂದ ಇರ್ತಕ್ಕಂಥ ಒಬ್ಬ ರಾಜು ರಾಠೋಡ್. ಈ ಗ್ರಾಮದಲ್ಲಿ ಎಲ್ಲ ಒಂದು ಹಿರಿಯರ ಮನಸ್ಸನ್ನು, ಇವತ್ತು ತಾಯಂದಿರು ನೋಡ್ರಿ, ಎಲ್ಲ ಅವರು ನಮ್ಮ ತಾಯಿಯರ ಸಮಾನ ಇದ್ದಾರೆ. ನಂಗೆ ನಿಜವಾಗ್ಲೂ ಅದು ಬಹಳ ಖುಷಿ ನನಗೆ. ಇವತ್ತು ಶಿಕ್ಷಕರಿಗೆ ಏನಾದರೂ ಒಂದು ಗೌರವ ಸಿಗಬೇಕಾಯ್ತಪ್ಪ ಅಂತಂದರೆ ಇದಕ್ಕಿಂತ ಗೌರವ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತೀನಿ ನಾನು. ಈ ಗ್ರಾಮದಲ್ಲಿ ಆತನ ಬಗ್ಗೆ, ರಾಜು ರಾಠೋಡ್ ಬಗ್ಗೆ ನೀವು ಇಟ್ಕೊಂಡಿರ್ತಕ್ಕಂಥ ಪ್ರೀತಿ, ಆತನ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಗೌರವ, ಯಾಕೆ ಅಂತಂದರೆ ನಿಮ್ಮ ಮಕ್ಕಳಿಗೆ ಆತ ಶಿಕ್ಷಣವನ್ನು ದಾರೆ ಎರೆದಿರ್ತಕ್ಕಂಥದ್ದು ಇದೆಯಲ್ಲ, ನಿಮ್ಮ ಗಮನಕ್ಕೆ ಬಂದಿದೆ ಅದು. ಅದಕ್ಕಾಗಿ ಇವತ್ತೆಲ್ಲ ಕೆಲಸಗಳನ್ನು, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿ ಚಟುವಟಿಕೆಗಳನ್ನು, ಹೊಲಮನಿ ಕೆಲಸಗಳನ್ನು ಇವತ್ತು ಬಿಟ್ಟು ನಾವು ಊರಿನೊಳಗೆ ಇನ್ನೇ ಬರುವಾಗ ಏನಾಯ್ತಪ್ಪ ಅಂತಂದ್ರೆ ಹೂ ಹಾಸು ಇದೆ ದಾರಿ ತುಂಬ, ಪ್ರತಿಯೊಂದು ಬೀದಿಯಲ್ಲಿ ಹೂವಿನ ಹಾಸಿಗೆ ಇದೆ. ಆ ಹೂವಿನ ಹಾಸಿಗೆಯಲ್ಲಿ ಆತನ ಮೆರವಣಿಗೆ ಮಾಡಿ ಇವತ್ತು ಇಡೀ ಊರಿನವರ ಕೆಲಸಗಳನ್ನು ಬಿಟ್ಟು ಇವತ್ತೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದು ಒಬ್ಬ ಶಿಕ್ಷಕನಿಗೆ ಕೊಡ್ತಕ್ಕಂಥ ಗೌರವ ಇದೆಯಲ್ಲ, ಈ ಊರಿನ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ, ಈ ಊರಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಮಹತ್ವ ಏನಿದೆ ಅನ್ನೋದನ್ನು, ಆ ಶೈಕ್ಷಣಿಕ ಮಹತ್ವವನ್ನು ನೀವು ಸಾರಿದ್ದೀರಿ. ಮದ್ನಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶರಣಪ್ಪ ತುಮರಿಕೊಪ್ಪ ಮಾತನಾಡಿ, ಇದೊಂದು ಭಾವನಾತ್ಮಕ ಕಾರ್ಯಕ್ರಮ. ಶಾಲೆ ಈ ರೂಪ ಪಡೆಯಬೇಕಾದರೆ ಸ್ಥಳೀಯ ಜನಪ್ರತಿನಿಧಿ ಶಿವಮೂರ್ತಿ ಗೌಡ್ರು ಸಹಕಾರ ಮುಖ್ಯ. ಅವರು ಮಾಡಿದ್ದ ಕೆಲಸಗಳು ಮಾತನಾಡುತ್ತವೆ. ರಾಜು ರಾಠೋಡ್ ರವರು ಏಕೋಪಾಧ್ಯಾಯ ಶಿಕ್ಷಕರಾಗಿ ಉತ್ತಮ ಕಾರ್ಯನಿರ್ವಹಿಸಿದ್ರು. ಎಲ್ಲರ ಜನಮನದಲ್ಲಿ ರಾಜು ರಾಠೋಡ್ ರವರು ನೆಲೆಸಿದ್ದಾರೆ. ಇಡೀ ಊರಿನವರು ಗೌರವ ಸಲ್ಲಿಸಿದ್ದನ್ನ ನೋಡಿದ್ರೆ ಸಂತಸವಾಗುತ್ತದೆ ಎಂದರು. ಬಜ್ನಾಳ್ ಮುಖ್ಯ ಶಿಕ್ಷಕ ವೀರಭದ್ರಯ್ಯ ಹಿರೇಮಠ್ ಮಾತನಾಡಿ, ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಿದ್ದ ಕೀರ್ತಿ ಮುಕ್ತ ರಾಂಪುರ ಶಾಲೆಯ ರಾಜು ರಾಠೋಡ್ ರವರಿಗೆ ಸಲ್ಲುತ್ತದೆ. ಸಿಆರ್ಸಿ ಶಶಿಕಾಂತ್, ದೊರೇಣಪ್ಪ ಗೌಡ್ರು, ಶರಣಪ್ಪ ಕನ್ನಾಳ್ ಮಾತನಾಡಿದ್ರು. ಎಸ್ಡಿಎಂಸಿ ಅಧ್ಯಕ್ಷ ಶಿವಪ್ಪ ಗೌಡ್ರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ರು. ಶಿಕ್ಷಕ ವೆಂಕಟೇಶ್ ಡಂಬ್ರಳ್ಳಿ, ಎಸ್ಡಿಎಂಸಿ ಉಪಾಧ್ಯಕ್ಷ ರಮೇಶ್ ಹರಿಜನ್, ಶಿಕ್ಷಕ ರಾಜು ರಾಠೋಡ್, ಶರಣಪ್ಪ ಕನ್ನಾಳ್, ಗ್ರಾಮ ಪಂಚಾಯತ್ ಸದಸ್ಯ ಶಿವಮೂರ್ತಿ ಗೌಡ್ರು, ಲಕ್ಷ್ಮಣಪ್ಪ ಪೂಜಾರ್, ಸಿಆರ್ಪಿ ಹಾಗೂ ಸಿಆರ್ಸಿ ಶಶಿಕಾಂತ್, ದರೇಣಪ್ಪ ಗೌಡ್ರು, ನೌಕರರ ಸಂಘದ ನಿರ್ದೇಶಕ ಶರಣಪ್ಪ ತುಮರಿಕೊಪ್ಪ, ಬಚನಾಳ್ ವೀರಭದ್ರಯ್ಯ ಹೊಸಮಠ, ಚಿಕ್ಕತೆಮ್ಮನಾಳ ಶಿಕ್ಷಕ ರಾಮಯ್ಯ, ಕಳಮಳಿ ಯಮನೂರಪ್ಪ, ಮಂದಲ್ಮನಿ ಮಲ್ಲೇಶ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ತನುಜಾ ಸಂಗಡಿಗರು ಪ್ರಾರ್ಥಿಸಿದ್ರು. ಶಿಕ್ಷಕಿ ಗೋಪಾಲಮ್ಮ ನಿರೂಪಿಸಿದ್ರು. ಶ್ರೀನಿವಾಸ್ ಗದ್ದಿ, ಹಿರೇಮೂರ್ತಿ ತರ್ನಾಳ್ ಸ್ವಾಗತಿಸಿದ್ರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ.